ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ರಾಜ್ಯ ಬಿಜೆಪಿಯಲ್ಲಿ ಈಗ ಬದಲಾವಣೆಯ ಪರ್ವ ಶುರುವಾಗಿದೆ. ಅದರ ಭಾಗವಾಗಿ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಮುಂದಾಗಿದೆ. ಈಗ ಸದ್ಯ ಇರುವಂತಹ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ರೇಸಲ್ಲಿ ಯಾರಿದ್ದಾರೆ? ಈಗ ಎಲ್ಲರಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು, ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ವಿ ಸೋಮಣ್ಣ ಅವರ ಹೆಸರು. ಹಾಗಾದ್ರೆ ವಿ ಸೋಮಣ್ಣ ಯಾಕೆ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, 2023ರಲ್ಲಿ ವಿಜೇಂದ್ರ ಅವರು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದರು. ಅದಾದ ಬಳಿಕ ನೆಕ್ಸ್ಟ್ ನವೆಂಬರ್ವರೆಗೂ ಕೂಡ ಅವರ ಅಧಿಕಾರದ ಅವಧಿ ಇದೆ. ಹೆಚ್ಚು ಕಡಿಮೆ ನಿಮಗೆ 3 ವರ್ಷ ಆಗುತ್ತೆ. ಈ 3 ವರ್ಷದ ನಂತರ ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೆ. ಈಗ ವಿಜೇಂದ್ರ ಅವರು ಮುಂದುವರಿತಾರಾ ಅಥವಾ ಹೊಸ ಅಧ್ಯಕ್ಷರು ಬರ್ತಾರಾ ಅನ್ನುವಂಥ ಚರ್ಚೆ ಇದೆ. ಒಂದಿಷ್ಟು ಮೂಲಗಳ ಪ್ರಕಾರ ವಿಜೇಂದ್ರ ಅವರನ್ನ ಕೆಳಗಿಳಿಸಲಾಗುತ್ತೆ, ಹೊಸ ಅಧ್ಯಕ್ಷರು ಬರ್ತಾರೆ ಅಂತ ಮಾತಿದೆ. ಹಾಗಾದ್ರೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಯಾಕೆ? ವಿಜೇಂದ್ರ ಅವರನ್ನ ಕೆಳಗಿಳಿಸ್ತಿರೋದಕ್ಕೆ ರೀಸನ್ಸ್ ಏನು? ಯಾಕೆ ಮುಂದುವರಿಸ್ತಾ ಇಲ್ಲ? ಅದರ ಬಗ್ಗೆ ಮೊದಲಿಗೆ ಮಾತನಾಡ್ತಾ ಹೋಗೋಣ. ಮೊದಲ ಕಾರಣ, ವಿಜೇಂದ್ರ ಅವರು ಸಂಘಟನಾತ್ಮಕವಾಗಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ. 3 ವರ್ಷದಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ, ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಇದ್ರೂ ಕೂಡ ವಿಜೇಂದ್ರ ಅವರು ಆ ಕೆಲಸವನ್ನ ಮಾಡಿಲ್ಲ. ಮುಡಾ ಹಗರಣದಲ್ಲೂ ಕೂಡ ದೊಡ್ಡ ಎಫೆಕ್ಟಿವ್ ಆಗಿ ಪಕ್ಷವನ್ನು ಮುನ್ನಡೆಸಿಲ್ಲ ಅಥವಾ ಮುಡಾ ವಿರುದ್ಧ ಹೋರಾಟವನ್ನು ಮಾಡಲಿಲ್ಲ. ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ರು ಕೂಡ ತಾರ್ಕಿಕ ಹಂತಕ್ಕೆ ಯಾವುದು ಕೂಡ ತೆಗೆದುಕೊಂಡು ಹೋಗಿಲ್ಲ. ಮತ್ತೆ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಪಕ್ಷದ ವಿಚಾರದಲ್ಲೂ ಕೂಡ ಮುಸ್ಕಿನ ಗುದ್ದಾಟ ಇದ್ದೇ ಇತ್ತು. ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಪಕ್ಷದ ಹಿಡಿತವನ್ನ, ಅಂದ್ರೆ ಪಕ್ಷದ ಮೇಲಿನ ಹಿಡಿತವನ್ನ ಸಂಪೂರ್ಣವಾಗಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಈ 3 ವರ್ಷದಲ್ಲಿ ಅನ್ನುವಂಥ ಆರೋಪ ಇದೆ. ಸೆಕೆಂಡ್ ಕಾರಣ ಏನು ಅಂದರೆ ಸೀನಿಯರ್ ಲೀಡರ್ಗಳ ಮುನಿಸು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಸೀನಿಯರ್ ಲೀಡರ್ಗಳು ಒಂದು ದೊಡ್ಡ ಬಣ ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿ ನಿಂತ್ಕೊಳ್ತು, ಬಹಿರಂಗವಾಗಿ ಸವಾಲು ಕೂಡ ಹಾಕ್ತು. ಯತ್ನಾಳ್ ಅವರ ನೇತೃತ್ವದಲ್ಲಿ ಯತ್ನಾಳ್ ಅವರು ಈಗ ಉಚ್ಚಾಟನೆ ಆಗಿದ್ದಾರೆ. ಬಟ್ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರು ಕೂಡ ಒಂದಿಷ್ಟು ವಿಜೇಂದ್ರ ಅವರ ವಿರುದ್ಧ ಟೀಕೆ ಮಾಡ್ತಾನೆ ಇರ್ತಾರೆ. ವಿಜೇಂದ್ರ ನಮ್ಮ ಅಧ್ಯಕ್ಷರಲ್ಲ ಅಂತ ಅವರು ಬಹಿರಂಗವಾಗಿ ಹೇಳ್ತಾರೆ. ಇದರ ಜೊತೆಗೆ ಸೀನಿಯರ್ ನಾಯಕರು ಯಾರೆಲ್ಲ ಇದ್ದಾರೆ, ಸದಾನಂದ ಗೌಡರು, ಬೊಮ್ಮಾಯಿ, ಶ್ರೀರಾಮುಲು, ಸೊ ಇವ್ರ ಜೊತೆಯೂ ಕೂಡ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ಲ ವಿಜೇಂದ್ರ ಅವರಿಗೆ. ಪಕ್ಷದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಲಿಕ್ಕೆ ವಿಜೇಂದ್ರ ಅವರಿಗೆ ಆಗ್ಲೇ ಇಲ್ಲ. ಇದೇ ಕಾರಣಕ್ಕಾಗಿ ಮೊನ್ನೆ ನಡೆದಂಥ ಪರಿಷತ್ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಮುಖಭಂಗವಾಯಿತು. ಸೊ ವಿಜೇಂದ್ರ ಅವರ ನೇತೃತ್ವವನ್ನ ಅಥವಾ ಅವರ ಅಧ್ಯಕ್ಷತೆಯನ್ನ ಬಿಜೆಪಿಯಲ್ಲಿರುವಂತಹ ನಾಯಕರೇ ವಿರೋಧಿಸ್ತಾ ಇದ್ದಾರೆ, ಮತ್ತೆ ಅವರನ್ನ ನಾಯಕರಾಗಿ ಒಪ್ಕೊಳ್ಳಿಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ಕಾರಣಕ್ಕಾಗಿ ಪಕ್ಷ ಸಂಘಟನೆ ಕುಂಠಿತವಾಗಿದೆ ಬಿಜೆಪಿಯಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ದೊಡ್ಡ ಕೆಲಸವನ್ನ ಮಾಡಲಿಲ್ಲ, ಅಂದರೆ ಸಂಘಟನಾತ್ಮಕವಾಗಿ ಹಿರಿಯರ ವಿಶ್ವಾಸವನ್ನ ಪಡೆಯೋದ್ರಲ್ಲೂ ಕೂಡ ವಿಫಲರಾಗಿದ್ದಾರೆ. ಜೊತೆಗೆ ಇನ್ನ 2 ವರ್ಷ ಮಾತ್ರ ಬಾಕಿ ಇದೆ ಚುನಾವಣೆಗೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಮುಂದುವರಿಸಿದ್ರೆ ಈಗಿರುವಂತಹ ಮುನಿಸು ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಬಿಜೆಪಿಯ ಹೈಕಮಾಂಡ್ ಕೂಡ ನಿರ್ಧಾರಕ್ಕೆ ಬಂದಿದೆ. ಹಾಗಾದ್ರೆ ಹೊಸ ನಾಯಕ ಯಾರು ಅಥವಾ ಹೊಸ ಅಧ್ಯಕ್ಷ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ವಿ ಸೋಮಣ್ಣ ಅವರ ಹೆಸರು ಚಾಲ್ತಿಯಲ್ಲಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 2023ರಲ್ಲಿ ವಿ ಸೋಮಣ್ಣ ಅವರು ವರ್ಣಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಾಗ ವಿ ಸೋಮಣ್ಣ ಅವರು ಬಹಿರಂಗವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಬಿಜೆಪಿಯ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆರ್ ಅಶೋಕ್ ಅವರ ಬಗ್ಗೆ ಟೀಕೆ ಮಾಡಿದ್ರು, ಯಡಿಯೂರಪ್ಪನವರ ಬಗ್ಗೆ ಟೀಕೆ ಮಾಡಿದ್ರು. ಆಗ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಅಥವಾ ಇಡೀ ಬಿಜೆಪಿ ನಾಯಕರ ವಿರುದ್ಧ ಮಾತನಾಡ್ತಾ ವಿ ಸೋಮಣ್ಣ ಅವರು ಒಂದು ಮಾತು ಹೇಳಿದ್ರು, ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ 100 ದಿನದಲ್ಲಿ ನಾನು ಪಕ್ಷ ಸಂಘಟನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು. ಅಂದರೆ ಆಗ್ಲಿಂದಲೂ ಕೂಡ, ಅಂದರೆ 2023ರಿಂದಲೂ ಕೂಡ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ನಡುವೆ ಅವರು ಕೇಂದ್ರಕ್ಕೆ, ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ, ಅಲ್ಲಿ ಸಚಿವರಾಗಿದ್ದಾರೆ. ಸೊ ಅಲ್ಲಿನ ಸಚಿವರು, ಅಂದರೆ ಕೇಂದ್ರದಲ್ಲಿ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ, ಇಲ್ಲಿ ಅಧ್ಯಕ್ಷರಾಗ್ತಾರಾ ಅನ್ನುವಂಥ ಲೆಕ್ಕಾಚಾರಕ್ಕೆ ಒಂದು ಉತ್ತರ ಕೂಡ ಸಿಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರಿಗೆ ಕೊಟ್ಟು ಅವರು ರಾಜ್ಯ ರಾಜಕಾರಣಕ್ಕೆ ಅಥವಾ ಪಕ್ಷ ಸಂಘಟನೆಗೆ ಕಳಿಸಿಕೊಡಲಾಗುತ್ತೆ ಅಂತ ಕೂಡ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗಿದೆ. ಏನಪ್ಪಾ ಬೆಳವಣಿಗೆ ಅಂತ ಹೇಳಿದ್ರೆ, ವಿ ಸೋಮಣ್ಣ ಅವರು ಇತ್ತೀಚೆಗಷ್ಟೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯ ನಂತರ ಬೆಂಗಳೂರಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ವಿ ಸೋಮಣ್ಣ ಅವರು ಪರೋಕ್ಷವಾಗಿ
ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ರು ಅಂತ ಹೇಳೋದಾದ್ರೆ, ನೋಡಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ನಾನು ಮಾಡೋದಕ್ಕೆ ತಯಾರಾಗಿದ್ದೀನಿ. ಈ ಹಿಂದೆ 2023ರಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡು ಅಂತ ಹೇಳಿತ್ತು. ಸೊ ನಾನು ಸ್ಪರ್ಧೆ ಮಾಡಿದೆ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೆ. ಅದಾದ ನಂತರ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ಹೇಳ್ತು. ಸೊ ನಿಂತ್ಕೊಂಡೆ. ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿ ಅಂತ ಹೇಳ್ತು. ಸೊ ನಿರ್ವಹಿಸಿದ್ದೀನಿ. ಈಗ ಬೇರೆ ಜವಾಬ್ದಾರಿಯನ್ನ ಕೊಟ್ಟರೂ ಕೂಡ ನಾನು ನಿಭಾಯಿಸೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದರು. ಇಲ್ಲಿ ಬೇರೆ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ವಿ ಸೋಮಣ್ಣ ಅವರು ಕೂಡ ರಾಜ್ಯಾಧ್ಯಕ್ಷರಾಗೋದಕ್ಕೆ ತಯಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಕೂಡ ವಿ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಹುದು. ಹಾಗಾದ್ರೆ ವಿ ಸೋಮಣ್ಣ ಯಾಕೆ? ವಿಜೇಂದ್ರ ಅವರಿಂದ ಆಗದಿರುವಂತಹ ಕೆಲಸವನ್ನ ವಿ ಸೋಮಣ್ಣ ಅವರು ಮಾಡ್ತಾರಾ? ವಿ ಸೋಮಣ್ಣ ಅವರು ಆದ್ರೆ ಬಿಜೆಪಿಲಿರುವಂತಹ ಈ ಮುಸುಕಿನ ಗುದ್ದಾಟ ಎಲ್ಲವೂ ಕೂಡ ಸೈಲೆಂಟ್ ಆಗಿ ಪಕ್ಷ ಸಂಘಟನೆಯಲ್ಲಿ ಕಾರ್ಯಕರ್ತರು, ನಾಯಕರು ತೊಡಗಿಸ್ಕೊಳ್ತಾರಾ? ಈ ಪ್ರಶ್ನೆಯೂ ಕೂಡ ಇದೆ. ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ಬೋದು ಅಂತ ಹೇಳಿದ್ರೆ, ಅಥವಾ ಸಣ್ಣ ವಿಶ್ಲೇಷಣೆ ಮಾಡ್ಬೋದು ಅಂತ ಹೇಳಿದ್ರೆ, ವಿ ಸೋಮಣ್ಣ ಅವರನ್ನ ಈಗಿರುವಂತಹ ಸೀನಿಯರ್ ಲೀಡರ್ಗಳು ವಿರೋಧ ಮಾಡೋದಿಲ್ಲ. ವಿಜೇಂದ್ರ ಅವರಿಗೆ ವಿರೋಧ ಮಾಡಿದ್ರಲ್ವ, ಆ ರೀತಿಯಾಗಿ ವಿ ಸೋಮಣ್ಣ ಅವರಿಗೆ ಸೀನಿಯರ್ ಲೀಡರ್ಗಳು ವಿರೋಧವನ್ನ ಮಾಡೋದಿಲ್ಲ. ಸೊ ಇದೊಂದು ಫ್ಯಾಕ್ಟರ್ ಇದೆ. ಸೀನಿಯರ್ ಲೀಡರ್ಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇದರ ಜೊತೆಗೆ ಲಿಂಗಾಯತ ಸಮುದಾಯ ಅಂತ ಬಂದಾಗ ವಿಜೇಂದ್ರ ಅವರನ್ನ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಏನಾದರೂ ಕೋಪಗೊಂಡ್ರೆ ಆ ಲಿಂಗಾಯತ ಸಮುದಾಯ ಕೋಪಗೊಂಡಿರುವ ಕಾರಣಕ್ಕಾಗಿ ವಿ ಸೋಮಣ್ಣ ಅವರನ್ನ ಮತ್ತೆ ಅಧ್ಯಕ್ಷರನ್ನ ಮಾಡಿದ್ರೆ ಇಲ್ಲೂ ಕೂಡ ವಿ ಸೋಮಣ್ಣ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಸೊ ಲಿಂಗಾಯತ ಸಮುದಾಯದ ಮುನಿಸನ್ನು ಕೂಡ ತಣಿಸಬಹುದು. ಜೊತೆಗೆ ಹಳೆಯ ಮೈಸೂರು ಭಾಗ ಅಂತ ಬಂದಾಗ ವಿ ಸೋಮಣ್ಣ ಅವರು ಕೂಡ ಲಿಂಗಾಯತ ಸಮುದಾಯದ ಪ್ರಮುಖ ಲೀಡರ್ ಆಗಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಮೈತ್ರಿ ಆಗಿದೆ. ಮೈತ್ರಿ ಆಗಿರುವ ಕಾರಣಕ್ಕಾಗಿ ಬಿಜೆಪಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಸಮನ್ವಯತೆಯನ್ನ ಸಾಧಿಸಿಕೊಂಡು ಮುನ್ನಡೆಯಬೇಕಾಗುತ್ತೆ. ಸೊ ಈ ಸಮನ್ವಯತೆ, ಹೊಂದಾಣಿಕೆ ಅಂತ ಬಂದಾಗ ವಿಜೇಂದ್ರ ಅವರಿಗೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಕಳೆದ 3 ವರ್ಷದಲ್ಲಿ ನೀವು ಗಮನಿಸಿದ್ರೆ ಬಿಜೆಪಿ ಅಥವಾ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅಥವಾ ಸಮನ್ವಯತೆ ಕಾಪಾಡಿಕೊಂಡು ಹೋಗಿದ್ದೇ ಇಲ್ಲ. ಸೊ ಇಫ್ ಇನ್ ಕೇಸ್ ಏನಾದರೂ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾದರೆ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಾ ಈಸಿ. ಕಾರಣ ಏನಂತ ಹೇಳಿದ್ರೆ ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುವಲ್ಲಿ ಕುಮಾರಸ್ವಾಮಿಯವರ ಪಾತ್ರವೂ ಇದೆ. ವಿ ಸೋಮಣ್ಣ ಅವರು ಜನತಾ ಪರಿವಾರದಿಂದ ಬಂದವರು, ಜೆಡಿಎಸ್ನ ಸಂಪರ್ಕವೂ ಕೂಡ ಇದೆ. ಸೊ ಈ ಕಾರಣಕ್ಕಾಗಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ವಿ ಸೋಮಣ್ಣ ಅವರು ಸುಲಭವಾಗಿ ಪಕ್ಷವನ್ನು ಕೂಡ ಸಂಘಟಿಸಬಹುದು. ಇದು 2028 ಅದಾದ ನಂತರ 2029ಕ್ಕೆ ಬಿಜೆಪಿಗೆ ಹೆಲ್ಪ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ನಿಮ್ಗೇನು ಅನ್ಸುತ್ತೆ? ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತಾ? ವಿ ಸೋಮಣ್ಣ ಅವರು ರಾಜ್ಯ ಬಿಜೆಪಿಯ ಸಾರಥಿ ಆಗ್ತಾರಾ? ವಿ ಸೋಮಣ್ಣ ರಾಜ್ಯ ಬಿಜೆಪಿಯ ಸಾರಥಿ ಆದರೆ ಬಿಜೆಪಿಗೆ ಪ್ಲಸ್ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.